ಭೇಟಿ ಬಗ್ಗೆ ಏನು ವಿಶೇಷತೆ ಇಲ್ಲ. ಪ್ರತಿ ತಿಂಗಳು ಹೆಂಗೆ ಅಥಣಿ ಮತ್ತು ಕಾಗವಾಡಿ ಮತಕ್ಷೇತ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಅದಕ್ಕೋಸ್ಕರ ಬಂದಿದ್ದೇವೆ. ಅದ್ರ ಬಗ್ಗೆ ನಮ್ಮ ರಾಜಕೀಯ ಚರ್ಚೆ ಏನಿಲ್ಲ, ವೈಯಕ್ತಿಕ ನಮ್ಮ ಕಾರ್ಯಕರ್ತರು ಪದೇ ಪದೇ ಸದಾ ಒಂದು ತಿಂಗಳು ಭೇಟಿ ಪದೇ ಬಗ್ಗೆ ಬಂದಿದ್ದೇವೆ. ಈಗ ಇರ್ಬೋದು ಬಸವೇಶ್ವರ ಹೇಳ್ಬೋದು, ನಮ್ಮ ಅಮ್ಮ ಜೋಶಿ ನಾವು ಭಾಳ ಸ್ಪೀಡ್ ಮಾಡಿದ್ವು. ಅದನ್ನ ಸರ್ಕಾರ ಬಂದು 1 ವರ್ಷ ಆದರೂ ಇನ್ನೂ ಹಂಗೆ ಕೂತದೆ. ನಮ್ಮ ಆ ಭಾಗ ರೈತರು ಪದೇ ಪದೇ ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಮತ್ತು ಸ್ವತಃ ಖುದ್ದಾಗಿ ಬಂದು ಭೇಟಿಯಾಗಿದ್ದಾರೆ. ಎರಡೂ ನೀರಾವರಿ ಸ್ಕೀಮ್ ಆದರೆ ಬೇಗ ಲೋಕಾರ್ಪಣೆ ಆಗಬೇಕು ಅಂತ ಆಗ್ರಹ ಇದೆ. ಮತ್ತು ಯಾಕಂದರೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ನಮ್ಮ ಪಕ್ಷದಿಂದ ಎಲ್ಲರೂ ಚರ್ಚೆ ಮಾಡ್ಕೊಂಡು ನಾವು ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡೋದಂತ ತೀರ್ಮಾನ ಮಾಡಿದ್ವಿ ಅತಿ ಶೀಘ್ರದಲ್ಲಿ. ಎಲ್ಲ ನಾ ಸ್ವತಃ ಮಂತ್ರಿ ಇದ್ದಾಗ ಎರಡೂ ಹೇಳಿದ್ರೆ ನಮ್ಮ ಅಥಣಿ ಭಾಗದ ಕಳೆದ 100 ವರ್ಷದಿಂದ ಈ ಭಾಗ ಮಧುಭಾವ ಇರೋದು, ನಮ್ಮ ಐಗಿಡಿ ಕೊಟ್ಟಲಿಗೆ ಈ ಭಾಗದ ಜನರನ್ನ ನಾವು ಚಿಕ್ಕವ್ರದಾಗ ನೋಡಿದ್ದ, ನಾವು ಬಂದಾಗ ಮಾಡಿದ್ದ, ಅದು ಇನ್ನೂ ಮಾಡಿಲ್ಲ ಅಂತಲೇ ಭಾಳ ಖೇದದ. ಈಗ ಯಾರು ಇಬ್ಬರು ಶಾಸಕರು ಯಾಕೆ ನೀರಾವರಿ ಅಂದರೆ ಪಕ್ಷಾತೀತರಬೇಕು ಅಂತ ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೋತೇವೆ. ಇದು ಶೀಘ್ರ ಪ್ರಾರಂಭ ಮಾಡಬೇಕು. ಇದಕ್ಕೆ ನಾವು ನಮ್ಮ ಪಕ್ಷದಿಂದ ಹೋರಾಟ ಮಾಡೋಕ್ಕೆ ನಾವು ಸಿದ್ಧತೆ ಮಾಡ್ತೀವಿ. ಸರ್, ಈಗ ಈ ಭಾಗದೊಳಗೆ ಸರ್ ಈಗ ಧ್ವನಿ ಎತ್ತಿ ಸಾಕಾಗಿದೆ. ನಮ್ಗೆ ಭಾಳಷ್ಟು ಸಲ ಧ್ವನಿ ಎತ್ತಿದ್ದು ನಾವು. ಅದನ್ನು ಸರ್ಕಾರ ನೋಡಾಕ್ತಾ ಇರಲ್ಲ. ಅದ್ರ ಬಗ್ಗೆ ಬರೀ ಅವ್ರಿಗೆ ಸುಳ್ಳು ಹೇಳ್ಕೊಂಡು ಕೂತಾರೆ. ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ 15 ತಾರೀಕಿನ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, SC/ST ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದೆ ಸರ್. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನೋಡಿ ಬಹಳಷ್ಟು ಗೋಲ್ ಮಾಡಿದಾವೆ. ನಮ್ಮ ಪಕ್ಷ ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು, SC/ST ಇರ್ಬೋದು, ಎಲ್ಲರನ್ನು ಡೈವರ್ಟ್ ಮಾಡಿ ಒಂದು ಗ್ಯಾರಂಟಿಗೋಸ್ಕರ ಅನುದಾನ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ. ಎಲ್ಲ ಇಡೀ ಜಿಲ್ಲೆ ಇರ್ಬೋದು, ರಾಜ್ಯದ ಮೂಲೆ ರಸ್ತೆ ಇರ್ಬೋದು, ನೀರಾವರಿ ಸ್ಕೀಮ್ ಇರ್ಬೋದು, ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇಲ್ಲ. ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ. ಸರ್, CM ಸಿದ್ದರಾಮಯ್ಯ ಅವರಿಗೆ ನೋಡ್ರಿ, ವಾಲ್ಮೀಕಿ ಹಗರತಿ ಅದು ಆಲ್ಮೋಸ್ಟ್ ಪ್ರೂವ್ ಆಗೈತೆ. ಅದನ್ನು ದಯವಿಟ್ಟು CBI ಎನ್ಕ್ವೈರಿ ಕೊಟ್ಟರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ. ಸಮರ ಮಾಡ್ತಾ ಇದೆ ಅಂತ ಸರ್. ನೋಡ್ರಿ, ನಮ್ಮ ಪಕ್ಷದ ಅವ್ರ ಪಕ್ಷವೇ ಅವ್ರ ಆಂತರಿಕ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲ. ನಮ್ಮ ಪಕ್ಷಕ್ಕೆ ಲೀಡ್ ಬಂದು ಸಂತೋಷ ಆಗಿದೆ. ನಮಗೆ ನಮ್ಮ BJP ಲೀಡ್ ಆಗೋಕ್ಕೆ ಸಂತೋಷ ಆಗಿದೆ. 74,000 ಮೈನಸ್ ಇತ್ತು, 8,000 ಪ್ಲಸ್ ಐತೆ. ನಮ್ಮ ಕಾರ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.